ಗೈಸ್ ಎಲ್ರಿಗೂ ನಮಸ್ಕಾರ. ತುಂಬ ದಿನ ಆಯಿತು ಬ್ಲಾಗ್ ಮಾಡೋದೆಲ್ಲ ಬಿಟ್ಬಿಟ್ಟಿದ್ರೆ. ಸೊ ಇವತ್ತಿಂದ ನಾವು ಸ್ಟಾರ್ಟ್ ಮಾಡೋಣ ಅಂತ ಬಂದರೆ, ಸೊ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ಬಂದ್ಬಿಟ್ಟು ಏನೋ ಆಕ್ಟರ್ ಮನುರಾಜ್ ಅಂತ. ಸೊ ಇವನು ಬಂದ್ಬಿಟ್ಟು ಮದನ್ ಅಂತ. ಆ್ಯಂಡ್ ನನ್ನ ಜೊತೆ ಇನ್ನೊಬ್ಬ ಹುಡುಗ ಇರ್ತಾನೆ ಅಯಾನ್ ಅಂತ. ಸೊ ಅವನು ಮಿಸ್ ಹೊಡಿತಾ ಇದ್ದಾನೆ, ಅದಕ್ಕೋಸ್ಕರ ಇವತ್ತು ಮಾಡೋದು ಬೇಡ ಬೇಡ ಅಂತ ಹೇಳ್ತಾ ಇದ್ದ ಮದನ್ನು. ಸೊ ಆದ್ರೂ ಇರಲಿ, ಇವತ್ತೊಂಥರ ಇಂಟ್ರೊಡಕ್ಷನ್ ಥರ ಸೊ ಒಂದು ವಿಡಿಯೋ ಮಾಡಿ ಹಾಕೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಮದನ್ ಏನಾದರೂ ಹೇಳ್ತೀಯ ಮದನ್? ಹೌದು, ಏನಕ್ಕೆ ನಿನಗೆ ಬ್ಲಾಗ್ ಅಂದರೆ ಇಷ್ಟ? ನನಗೂ ಕೂಡ ಸುಮ್ಮನೆ ಫೇಮಸ್ ಆಗಬೇಕು. ಎಷ್ಟನೇ ಕ್ಲಾಸ್ ಓದ್ತಾ ಇದೆಯಾ? ನಾನು ಇವಾಗ 7th ಓದ್ತಾ ಇದ್ದೀನಿ. 7th ಓದ್ತಾ ಇದೆಯಾ? ಸೊ ನಿನಗೆ ಏನು ಡ್ರೀಮ್, ಏನಾಗಬೇಕಂತ? ನನಗೆ ಫಿಲ್ಮ್ ಆ್ಯಕ್ಟರ್ ಆಗಬೇಕು ಅಂತ. ಫಿಲ್ಮ್ ಆ್ಯಕ್ಟರ್ ಆಗಬೇಕಂತ? ಹಿಂಗೆ ಏನಕ್ಕೆ ಆ ಥರ ಆಸೆ ಬಂತು ಫಿಲಮ್ ಆ್ಯಕ್ಟರ್ ಆಗಬೇಕಂತ ನಿಮಗೆ? ಅಂದರೆ ನಮ್ಮ ಅಮ್ಮನೂ ಅಂತ ಇದ್ರಲ್ಲ, ನನಗೂ ನಿಮ್ಮ ಅಮ್ಮ ಅಂತವ್ರೆ ಅಂತ. ಹಾಂ, ಹಂಗೆ ನನಗೂ ಕೂಡ ಸ್ವಲ್ಪ ಇಷ್ಟ ಆಯಿತು, ನಾನು ಕೂಡ ಫಿಲಮ್ ಆ್ಯಕ್ಟರ್ ಆಗುತ್ತೆ ಹೆಂಗಿರುತ್ತೆ ಅಂತ. ಓಕೆ, ನಿನಗೆ ಯಾರು ಇನ್ಸ್ಪಿರೇಷನ್? ಅಂದ್ರಣ್ಣ ನಿನ್ಗೆ ಯಾರು ಇನ್ಸ್ಪಿರೇಷನ್? ಇಂಥವ್ರನ್ನ ನೋಡ್ಬಿಟ್ಟು ನಾನು ಈ ಥರ ಆಗಬೇಕು ಅಂದ್ಕೊಂಡಲ್ಲ, ಯಾರು ನಿನಗೆ ಫೇವ್ರೇಟ್ ಆ್ಯಕ್ಟರ್? ನನಗೆ ಫೇವ್ರೇಟ್ ಅಂದರೆ ನೀವೇ. ಈ ಕರೆಕ್ಟಾಗಿಲ್ಲ, ಸುಮ್ಮನೆ ಜೋಕ್ ಮಾಡ್ಬೇಡ. ನಾನೇ ಒಂದು ಅಪ್ಪು ಅಂತ. ಪುನೀತ್ ರಾಜ್ಕುಮಾರ್. ಐ ಆಮ್ ಅ ಹ್ಯೂಜ್ ಬಿಗ್ಗೆಸ್ಟ್ ಫ್ಯಾನ್ ಆಫ್ ಪುನೀತ್ ರಾಜ್ಕುಮಾರ್. ಅಪ್ಪು ಸರ್, ಐ ಲವ್ ಅಪ್ಪು. ನಾನು ಅಷ್ಟೇ, ಐ ಆಮ್ ಕಂಪ್ಲೀಟ್ಲಿ ಅಡಿಕ್ಟೆಡ್ ಟು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸಾರು. ಸೊ ಅಂದರೆ ನಾವಿಬ್ಬರು ಸಿಮಿಲರ್, ಸೇಮು. ವಾವ್, ದಟ್ಸ್ ಗ್ರೇಟ್. ಸೊ ಗೈಸ್, ಇಬ್ಬರು ಅಪ್ಪು ಸರ್ ಫ್ಯಾನ್ಸು ಬರ್ತಾಯಿದ್ರು ಇಂಡಸ್ಟ್ರಿಗೆ. ಸೊ ಅದಕ್ಕಿಂತ ಮುಂಚೆ ಸ್ವಲ್ಪ ಬ್ಯಾಡ್ ಟೈಮ್ ಇದೆ, ಸೊ ಅದಕ್ಕೋಸ್ಕರ ಬ್ಲಾಗ್ ಮಾಡೋಣ. ವಿ ಡೋಂಟ್ ಹ್ಯಾವ್ ಬಿಗ್ಗೆಸ್ಟ್ ಬ್ಯಾಕ್ಗ್ರೌಂಡ್, ಫಿಲ್ಮ್ ಬ್ಯಾಕ್ಗ್ರೌಂಡ್ ಆ್ಯಂಡ್ ಮನಿ ಬ್ಯಾಕ್ಗ್ರೌಂಡ್ ಆ್ಯಂಡ್ ಆಲ್. ಸೊ ವಿ ನೀಡ್ ಟು ವರ್ಕ್ ಹಾರ್ಡ್, ಅಂದರೆ ಮಲ್ಟಿಪಲ್ ಕೆಲಸ ಮಾಡಿಕೊಂಡು, ಬೇರೆ ಏನಾದರೂ ಮಾಡಿಕೊಂಡು, ವ್ಲಾಗ್ ಮಾಡಿಕೊಂಡು, ಹೆಸರು ಮಾಡಿಕೊಂಡು ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು. ಅದು ಒಂಥರ ಸಮುದ್ರ ಇದ್ದಂಗೆ ಇಂಡಸ್ಟ್ರಿ. ಸೊ ಹೋಗಿ ಈಜೋದು ಕಲ್ತಿರ ಏನಾದರೂ ಹೋಗಿ ಬಿದ್ದರೆ ಡೈರೆಕ್ಟ್ ಶಿವನ ಪಾದ ಸೇರಿಬಿಡ್ತೀರಿ. ಸೊ ಹಾಗಾಗಿ ವಿ ನೀಡ್ ಪ್ರಿಪ್ರೇಷನ್ಸ್. ಸೊ ಹಾಗಾಗಿ ಬೇರೆ ಏನಾದರೂ ಕೆಲಸ, ವಿ ನೀಡ್ ಇನ್ಕಮ್, ಮಲ್ಟಿಪಲ್ ಇನ್ಕಮ್ಸು, ಮತ್ತು ಬೇರೆ ಏನಾದರೂ ಬಿಸ್ನೆಸ್ಸು ಅಥವಾ ಏನಾದರೂ ಮಾಡಿಕೊಂಡು ಆ್ಯಂಡ್ ಮೂವಿಗೆ ಟ್ರೈ ಮಾಡೋಣ. ಆಲ್ರೆಡಿ ನಾನು ಅರೌಂಡ್ 7 to 8 ಇಯರ್ಸಿಂದ ಮಾಡ್ತಾನೇ ಇದ್ದೀನಿ. ಸೊ ನಥಿಂಗ್ ಈಸ್ ವರ್ಕಿಂಗ್ ಫಾರ್ ಮೀ. ಯಾವುದ್ರಾಗನ ಒಂದು ಸೆಂಟ್ರಲ್ಲಿ ಬೇರೆ ಏನೋ ಮಾಡೋಕ್ಕೋಗಿ ಸಿಕ್ಕಾಕೊಂಡು ಮತ್ತು ಆ ಪ್ರಾಬ್ಲಮ್ಮಿಂದ ಹೊರಗೆ ಬರೋದೇ ವರ್ಷಗಳು ಟೈಮ್ ಹಿಡಿದ್ಬಿಡುತ್ತೆ. ಸೊ ಹಂಗಾಗಿ ಮಾಡಿಲ್ಲ, ಬೇಗ ಬರ್ತೀನಿ. ಆ್ಯಂಡ್ ಎಲ್ಲ ಒಳ್ಳೇದಾಗೋ ಟೈಮ್ಗೆ ಮಾರ್ಕ್ ಕಾಂಟ್ರವರ್ಸಿ ಆಗಿಬಿಟ್ಟು ಕಿಚ್ಚ ಸುದೀಪ್ ಸರ್ ಆ್ಯಂಡ್ ಟೀಮ್ ಕಡೆಯಿಂದ ಸೊ ಅವ್ರನ್ನ ಎದುರಾಕೊಂಡಿದ್ಯಾ ಅಂದ್ಬಿಟ್ಟು ಪ್ರೊಡ್ಯೂಸರ್ಸ್ ಎಲ್ಲ ಹೋಗ್ಬಿಟ್ರು. ಸೊ ಬರ್ತೀನಿ, ಇಟ್ ವಿಲ್ ಟೇಕ್ ಟೈಮ್. ಬಂದರೆ ಒಂಥರ ಬಿರುಗಾಳಿ ಥರ ಬರ್ತೀನಿ. ಸೊ 10 ಗಂಟೆ ವ್ಲಾಗ್ ಮಾಡೋಣ. ಮತ್ತು ಮದನ್, ಹೌದು, ಈಗ ನೀನು ಆ್ಯಕ್ಟರ್ ಆಗಬೇಕಲ್ವಾ? ಸೊ ಇದಕ್ಕೆ ನಿನ್ನ ಪ್ರಿಪ್ರೇಷನ್ಸ್ ಏನೇನು ಮಾಡ್ತಾಯಿದ್ಯಾ? ನಾನು ಕೂಡ ಸುಮ್ಮನೆ ಒಂದು ಸ್ವಲ್ಪ ಆ್ಯಕ್ಟಿಂಗ್ ಥರ ನಾನು ಕೂಡ ಮೈಂಡಲ್ಲಿ ಯೋಚನೆ ಮಾಡ್ತಾಯಿರ್ತೀನಿ, ಈ ಥರ ಕ್ರಿಯೇಟಿವ್ ಮೈಂಡ್ ಮಾಡ್ತಾಯಿರ್ತೀನಿ. ಬರೀ ಮೈಂಡ್ ಈ ಥರ ಮಾಡಬೇಕು, ನಾನು ಕೂಡ ಚೆನ್ನಾಗಿರ್ಬೇಕು, ಮಾಡಬೇಕು ಅಂತ ನಾನು ಮೈಂಡಲ್ಲಿ ಅನ್ಕೊತೀನಿ ಅಷ್ಟೇ. ಮೈಂಡಲ್ಲಿ ಅನ್ಕೊತಾ ಇದೆಯಾ, ಬಟ್ ಎಕ್ಸಿಕ್ಯೂಷನ್ ಏನು ಮಾಡ್ತಾಯಿಲ್ಲ? ಇಲ್ಲ. ಪ್ರಾಕ್ಟೀಸ್ ಮಾಡಿದ್ಯಾ ಯಾವತ್ತು ಆ್ಯಕ್ಟಿಂಗು? ಇಲ್ಲ, ಮಾಡಬೇಕು. ಇನ್ನೂ ಮಾಡಬೇಕು. ಇನ್ನೂ ಸ್ವಲ್ಪ ದೊಡ್ಡವನಾಗೋದು ಕಾಯ್ತಿದ್ದೆ. ಲೇ, ಇವತ್ತಿಂದ ಮಾಡಿದ್ರೆ ನೀನು ದೊಡ್ಡ ಆ್ಯಕ್ಟರ್ ಆಗ್ಬಿಡ್ತೀಯ. ದೊಡ್ಡನಾಗೋದ್ರೊಳಗಡೆ ಅರ್ಧ ಕುಡಿದ್ಬಿಡ್ತೀಯ. ಆಮೇಲೆ ಡ್ಯಾನ್ಸ್ ಏನಾದರೂ ಕಲಿತಾ ಇದೆಯಾ? ಇಲ್ಲ, ಡ್ಯಾನ್ಸ್ ಏನು ಕಲಿತೀವಿ. ಮತ್ತು ಏನಾದರೂ ಹೇಳ್ತಾ ಇಲ್ಲ ಮನೇಲಿ ಡ್ಯಾನ್ಸ್ ಕ್ಲಾಸ್ಗೆ ಹಾಕೋ ಆ ಥರ ಎಲ್ಲ? ನಮ್ಮ ಅಮ್ಮ ಅಂತಾರೆ ಡ್ಯಾನ್ಸಿಗೆ ಸೇರಿಸ್ತೀನಿ ಹೋಗ್ತೀಯ ಅಂತ. ನಾನು ಕೂಡ ಕಳಿಸಿದ್ರೆ ಹೋಗ್ತೀನಿ ಅಂತ ಅಂತಿದ್ದೀನಿ. ಎಲ್ಲ ನೋಡ್ತಾರೆ, ಎಲ್ಲರೂ ಚೆನ್ನಾಗಿದ್ರೆ ಕಳಿಸ್ತೀನಿ ಅಂತಿದ್ದಾರೆ. ಸೊ ಮೈಂಡಲ್ಲಿದೆ ಡ್ಯಾನ್ಸ್ ಕ್ಲಾಸ್ ಜಾಯ್ನ್ ಆಗಬೇಕು ಮತ್ತು ಆ್ಯಕ್ಟ್ ಕಲಿಬೇಕು. ಸೊ ಇದೆಲ್ಲ ಇದೆ ನಿನಗೆ. ಮದನ್, ಅಯಾನ್ ಬರಲಿರೋ, ಅವನು ಅಷ್ಟೇ, ಯಾವಾಗ್ಲೂ ಅಷ್ಟೇ. ಇನ್ನೊಬ್ಬ ಇದ್ದಾನೆ ಹುಡುಗ, ಅವನು ಅಷ್ಟೇ, ಅಣ್ಣ ನನಗೊಂದು ಚಾನ್ಸ್ ಕೊಟ್ಬಿಡೋಣ, ನಾನು ಇದಾಗಬೇಕಣ, ಹಂಗಾಗಬೇಕಣ ಅಂತ ಹೇಳ್ತಾ ಇರ್ತಾನೆ. ಸೊ ಇವರಿಬ್ಬರೂ ನನ್ನ ಜೊತೆ ಸದ್ಯಕ್ಕೆ ಆ್ಯಕ್ಟ್ರ್ ಆಗ್ತಾರೋ ಇಲ್ಲ ಗೊತ್ತಿಲ್ಲ, ಬಟ್ ಅವರು ಸ್ಟ್ರಾಂಗ್ ವಿಲ್ ಪವರ್ ಇದ್ದರೆ ಡೆಫಿನೆಟ್ಲಿ ನೀನು ಆ್ಯಕ್ಟ್ರ್ ಆಗೇ ಆಗ್ತೀಯಾ. ಎಲ್ಲ ಕಷ್ಟನ ದಾಟ್ಕೊಂಡು ಬರೋ ಸಾಮರ್ಥ್ಯ ಇದ್ದರೆ ಆಗ್ತೀಯಾ. ಮೈಂಡ್ ಸೆಟ್, ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಮೈಂಡ್ ಸೆಟ್. ಯು ಕ್ಯಾನ್ ಡೂ ವಾಟ್ ಎವರ್ ಯು ವಾಂಟ್. ಈ ಸ್ಟ್ರಾಂಗ್ ಮೈಂಡ್ ಸೆಟ್ ಇತ್ತಂದರೆ. ಸೊ ನೋಡೋಣ. ಬಟ್ ವ್ಲಾಗ್ ಅಂತೂ ಡೈಲಿ ಸ್ಟಾರ್ಟ್ ಆಗುತ್ತೆ ನೋಡು. ಇವತ್ತು ಮಾಡ್ತಾಯಿದ್ದಿಲ್ಲ, ಇವತ್ತಿಂದ ಸ್ಟಾರ್ಟ್ ಆದಂಗೆ
ವಿ ಕೆನ್ ಡೂ ಮೋರ್ ವ್ಲಾಗ್ಸ್. ಆಮೇಲೆ ನಿನಗೆ ಅಭ್ಯಾಸ ಆಗುತ್ತೆ. ಸೊ ನನ್ನ ಜೊತೆ ಇದ್ದರೆ ನಿನಗೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಗೈಡೆನ್ಸ್ ಆದರೂ ಸಿಗುತ್ತೆ ಆ್ಯಕ್ಟ್ರ್ ಆಗೋದಕ್ಕೆ. ಓಕೆ ಮಾಡೋಣ. ಈಗ ಎಲ್ಲರಿಗೂ ಹೇಳ್ಬಿಡು, ಯಾರ್ಯಾರು ನೋಡ್ತಾ ಇದ್ರು ಅವರೆಲ್ಲ ಆ್ಯಕ್ಟರ್ ಮನುರಾಜ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಕೇಳು. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ, ಫಾಲೋ ಮಾಡಿ ಎಲ್ಲ ಮಾಡೋಣಂಗೆ. ಆಮೇಲೆ ವಿಲ್ ಸ್ಟಾರ್ಟ್ ಮೂವಿ. ಓಕೆನಾ? ನಾಳೆಯಿಂದ ಒಳ್ಳೆ ಕಂಟೆಂಟ್ ಇಟ್ಕೊಂಡು ಬೇರೆ ಕಡೆ ಎಲ್ಲ ಹೋಗ್ತಾರಣ. ನಮಗೇನು ಕಂಟೆಂಟೇ ಬೇಕಾಗಿಲ್ಲ, ನಾವು ಎಲ್ಲಿ ಹೋಗ್ತೀರೋ ಅದನ್ನೇ ಮಾಡೋಣ. ಓಕೆನಾ? ಬಾಯ್ ಮಾಡಿಬಿಡಿ ಎಲ್ಲರಿಗೂ. ಬಾಯ್ ಗೈಸ್, ಬಾಯ್. ಫಾಲೋ ಮಾಡೋದು ಮರಿಬೇಡಿ ಗೈಸ್. ಓಕೆ, ಬಾಯ್.